ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಅಮ್ಮು ಧನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಡ್ಯೂಟಿ ಮುಗಿಸ್ಕೊಂಬಂದು ನಾನು ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ನೋಡಿ. ನಮ್ಮ ಮನೆಯವ್ರು ನನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಬಸ್ ಹತ್ತಿಸಿ ಹೋದರು. ಅಲ್ಲಿಂದ ನಾನು ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀನಿ. ಲಗೇಜ್ ಏನು ತೊಗೊಂಡಿದ್ದೀನಿ ಅಂದರೆ ನೋಡಿ, ಇಲ್ಲಿ ನನಗೆ ಅಂತ ಒಂದು ಬ್ಯಾಗು, ಇನ್ನು ನನ್ನ ಮಗ ಟೆಡಿ ಬೇರ್ ಕೇಳಿದ್ದ, ಟೆಡಿ ಬೇರ್ ತೊಗೊಂಡಿದ್ದೀನಿ. ಫುಲ್ಲು ನಿದ್ದೆ, ಕಣ್ಣೆಲ್ಲ ಊದ್ಕೊಂಡು ಹೋಗ್ಬಿಟ್ಟಿದೆ ನಿದ್ದೆ ಇಲ್ದಿರ. ನೈಟ್ ಶಿಫ್ಟ್ ಮಾಡಿ 2 ವೀಕ್ಸ್ ಕಂಟಿನ್ಯೂ ಹೋಗಿದ್ದು ವೀಕ್ ಡೇಸೇ, ಬಟ್ ಆದರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಮೆಜೆಸ್ಟಿಕ್ ಹತ್ರ ಬಸ್ಸು ಮೂನೇ ಆಗ್ತಾ ಇರಲಿಲ್ಲ. ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಆಮೇಲೆ ಮೆಜೆಸ್ಟಿಕಲ್ಲಿ ಬಸ್ ತಿಳ್ಕೊಂಡು ಶಿವಮೊಗ್ಗ ಬಸ್ ಹತ್ತನ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನನಗೆ ನಮ್ಮೂರು ಬಸ್ ಸಿಕ್ಕಿಲ್ಲ, ಹೊನ್ನಳ್ಳಿ ಬಸ್ಸು. ನೋಡಿ ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದರು. ವೀಕ್ ಡೇಸ್ ಅದನ್ನು ಬಂದು ಬೆಳಗ್ಗೆ ಶಿವಮೊಗ್ಗ ರೀಚ್ ಆದೆ. ಶಿವಮೊಗ್ಗದಿಂದ ನನಗೆ ಗೌರ್ಮೆಂಟ್ ಬಸ್ ಸಿಕ್ಕಿಲ್ಲ. ಅಲ್ಲಿಂದ ಪ್ರೈವೇಟ್ ಬಸ್ ಸ್ಟಾಪು ನೋಡಿ, ಇದೆ ಪ್ರೈವೇಟ್ ಬಸ್ ಸ್ಟಾಪು, ಖಾಸಗಿ ಬಸ್ ನಿಲ್ದಾಣ. ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ನಾನು ಕೈಮರಗೆ ಹೋಗಿದ್ದೆ. ನಮ್ಮ ಸಾಸ್ವಳ್ಳಿಗೆ ಡೈರೆಕ್ಟ್ ಬಸ್ ನಂಗೆ ಸಿಕ್ಕಿಲ್ಲ ಅಷ್ಟೊತ್ತಿಗೆ. ಅಲ್ಲಿಂದ ಕೈಮರಗೆ ಬಂದು ಕೈಮರದಲ್ಲಿ ಇಳಿದ ತಕ್ಷಣ ನನಗೆ ಬಸ್ ಸಿಕ್ತು. ಇದೆ ಸಾಸ್ವಳ್ಳಿ ಬಸ್ಸು. ಬಸ್ ಹಿಡಿತಿದ್ದಂಗೆ ನನ್ನ ಮೈದಾ ಬಂದು ನನ್ನ ಪಿಕ್ ಮಾಡಿ ಮನೆ ಕರ್ಕೊಂಡು ಹೋದ. ಇದು ಯಾರು ಹೇಳಿ? ಬಾ ಮೈದಾ ಮೈದಾ ಹಿಟ್ಟು ಇವಾಗ ಹೋಗ್ಬಿಟ್ಟು ಇದು ಏನೋ ಬಜ್ಜಿ ಬೋಂಡ ಮಾಡ್ತೀವಿ, ಬನ್ನಿ ತಿನ್ನೋಣ. ಬುಡ್ಡು ಕೊಡಿ ನೈನಾ ಎಲ್ಲಿದೀಯವಾ? ಅಲ್ಲಿ ಮಕ್ಳು ನೋಡಿ ಫುಲ್ ಖುಷಿ ಆಯಿತು. ಡ್ಯಾಡಿಗೆ ವಿಡಿಯೋ ಕಾಲ್ ಮಾಡಿ ಅವನು ಹಾಡು ಹೇಳ್ತಾ ಇದ್ದ, ಅದು ನೋಡಿ ನಗ್ತಾ ಇದ್ರು ಅವರು. ನೀವು ಕೇಳಿ ಹೇಗಿದೆ ಅಂತ. ಹಾಯ್, ಪ್ಲೇನ್ ಕಿಸ್ ಕೊಡು. ಹಾಂ ಹೇಳು, ಯಾವ್ದು ಏನು ಮಾಡ್ತಾ ಇದೀಯ ಸ್ಕೂಲಲ್ಲಿ? ಡ್ಯಾನ್ಸ್ ಮಾಡ್ತಾ ಇದೀಯಾ? ಏನು ಡ್ಯಾನ್ಸ್ ಮಾಡ್ತಾ ಇದೀಯಾ? ಆಮೇಲೆ ಆಮೇಲೆ ಅಲ್ಲಿ ಮುದ್ದಿನ ಸಿಂಕಲ್ಲಿ ನಿದ್ದಿನ ಸಿಂಕಲ್ಲಿ ಮುದ್ದಿನ ಬಾರ ಸಂತೆಗೆ ಹೋಗೋಣ. ಕಿಶಿ ವರ್ಷನ್ ಬೇಗ ಮನೆ ಮೈಯೆಲ್ಲ. ಏ ಪಪ್ಪಿಶಂ ಮುಚ್ಕೊ ಮುಂಗುರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡ್ಯಾಡಿ. ಮೇಗಾ ಬಾರ್ಮೆನ್ಶು ಸಾಕು ಐ ಲವ್ ಯು. ಬಾರ್ಮೆನ್ಶು ಹ್ಯಾಪಿ ಬರ್ಡೇ ಟು ಯು, ಐ ಲವ್ ಯು. ನಿಂದು? ಹಾಂ, ಚೆನ್ನಾಗೈತೆ. ನಿಂದು? ಸರಿ ಗಿಡ್ಕ. ಇಬ್ರು ಡ್ರೆಸ್ ತೋರಿಸಿದ್ರು ನೋಡಿ, ಚೆನ್ನಾಗಿತ್ತು. 1,500 ಅದಕ್ಕೆ. ಚೆನ್ನಾಗೈತೆ. ನಮ್ಮ ಅಜ್ಜ ಭತ್ತ ಹಾಕಿಸ್ಕೊಂಡು ಅಕ್ಕಿ ತೊಗೊಂಡು ಬಂದಿದ್ರು ನೋಡಿ. ಇಲ್ಲಿ ಅಕ್ಕಿ ಮನೆ ಫುಲ್ ಅಳಿಸಿದ್ದಾರೆ. ಇನ್ನು ಮತ್ತೆ ಊಟಕ್ಕೆ ರೊಟ್ಟಿ ಮಾಡಿ ಮೆಂತ್ಯ ಚಟ್ನಿ ಮಾಡಿದ್ರು, ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೆ. ಸೂಪರಾಗಿತ್ತು. Jan 24th ಆ್ಯನ್ಯುವಲ್ ಡೇ, Jan 25th ನನ್ನ ಹಸ್ಬೆಂಡ್ ಬರ್ಡೇ. ಧನು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಸರಿನಾ? ಹೇಳು. ಒಳ್ಳೇದಾಗ್ಲಪ್ಪ, ದೇವರು ಅನುಕೂಲ ಕೊಡಲಿ. ಏನಪ್ಪಾಜಿ, ಭಾಳ ಚೆನ್ನಾಗಿರ್ಬೇಕು ನೀನು. ನಿನ್ನ ಮಗನ ನೋಡಿದರೆ ನೀನು ನೋಡೋದೇ ಬೇಡ, ನಾನು ನಿನ್ನ ನೋಡೋದ ಇಲ್ಲೇ ನೋಡ್ತಾನೋ ದನಿ. ಹೌದಾ? ಸರಿನಾ? ನಿಮ್ಮ ಅಪ್ಪಾಜಿ ಇವನೇ ಕಣ ಧನು. ಬಾರ ಇಲ್ಲಿ. ನಿಮ್ಮ ಅಪ್ಪ ನಂಗೆ ಸಾಕಿದ್ದೆ ಕಣ ನಾನು. ನಿನ್ನ ಮಠ ನಿಂಗೆದ್ದ ಎತ್ಕೊಂಡು ಓಡಾಡ್ತಿದ್ದೆ. ನಮ್ಮ ಮಾಲಕನಕ್ಕೆ ನಿನಗೆ ಏನಾಗೈತೆ ನಗವ, ಸೊಂಟ ಹೆಂಗದೈತೆ ನಿಂದು. ನಾವು ಕೂತ್ಕೊಂಡು ಓಡಾಡ್ತಿಲ್ಲಿ, ಕಾಲು ನೆಲಕ್ಕೆ ಬಡಿತಾವೆ ನಾವು. ಅಜ್ಜಿ ಪಪ್ಪಿ ಕೊಡು ಮನೆ. ನೋಡಿದ್ರಲ್ಲ ನಮ್ಮ ಮನೆಯವರ ಅಜ್ಜಿ ಹೇಗೆ ಅವ್ರಿಗೆ ಬರ್ಡೇ ವಿಶ್ ಮಾಡಿದ್ರು ಅಂತ. ಅವ್ರಿಗೆ ತುಂಬಾ ಖುಷಿ ಆಯಿತು ಈ ವಿಡಿಯೋ ಕ್ಲಿಪ್ಪಿಂಗ್ ನೋಡಿ. ಇನ್ನು ಸಂಜೆ ಆಗ್ತಿದ್ದಂಗೆ ಟೈಮ್ ಆಯಿತು. 4 ಗಂಟೆಗೆ ಮಕ್ಳನ್ನ ಕರ್ಕೊಂಬನ್ನಿ ಅಂದರು. ಎಲ್ಲರೂ ರೆಡಿಯಾಗಿ ಹೋಗ್ತಾಯಿದ್ದೀವಿ ಆಟೋದಲ್ಲಿ. ಫೈನಲಿ ಬಂದು ಸ್ಕೂಲ್ ಹತ್ರ ರೀಚ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿ ಎಂಟ್ರೆನ್ಸಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ನನ್ನ ಮಗ ಓದ್ತಾ ಇರೋದು ವಿಂಪನ ಸೆಂಟ್ರಲ್ ಸ್ಕೂಲು, ಸಾಸ್ವೆಹಳ್ಳಿ. CBSE ಸಿಲೆಬಸ್ಸಲ್ಲಿ UKG ಓದ್ತಾ ಇರೋದವನು.
ಇಲ್ಲೊಂದು ಫೋಟೋ ಬೂತ್ ಮಾಡಿದರು, ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ. ಸಂಜೆ ಆಗ್ತಾಯಿತ್ತು, ಕತ್ಲಾಗ್ತಾಯಿತ್ತು, ಇನ್ನೂ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು. ಆವಾಗ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸಿ ಅಂತ ಹೇಳಿ ಮೆಸೇಜ್ ಮಾಡಿದರು, ಬಟ್ ನಾನು ರೆಡಿ ಮಾಡಿರಲಿಲ್ಲ. ಅಲ್ಲೇ ಹೋಗಿ ರೆಡಿ ಮಾಡೋಣ ಅಂತ ಹೋದೆ. ಗ್ರೀನ್ ರೂಮಿಗೆ ಕರ್ಕೊಂಡು ಹೋಗಿ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಇವಳು ನನ್ನ ಮೈದನ ಮಗಳಿಗೆ ರೆಡಿ ಮಾಡಿದೆ. ನನ್ನ ಮೈದನ ಹೆಂಡ್ತಿ ಅಂದರೆ ನನ್ನ ತಂಗಿಗೆ ರಜಾ ಸಿಕ್ಕಿಲ್ಲ, ಹಾಗಾಗಿ ಅವಳು ಬಂದಿಲ್ಲ. ನಾನೇ ಸಿಂಪಲ್ಲಾಗಿ ಮೇಕಪ್ ಮಾಡಿದೆ. ಫೇಸಿಗೆ ಸ್ವಲ್ಪ ಕ್ರೀಮ್ ಹಾಕಿ ಐಲೈನರು, ಕಾಜಲ್ಲು ಮತ್ತು ಲಿಪ್ಸ್ಟಿಕ್ಕು, ಐ ಶ್ಯಾಡೋ ಹಾಕಿದೆ. ಹೇರ್ಸ್ ಇಲ್ಲ, ಜಸ್ಟ್ ಹಂಗೆ ಕ್ಲಿಪ್ ಹಾಕಿ ಹೇರ್ ಬ್ಯಾಂಡ್ ಹಾಕಿದೆ. ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ, ಎಷ್ಟು ಕ್ಯೂಟಾಗಿದ್ದಾಳಲ್ಲ. ಇನ್ನು ನೆಕ್ಸ್ಟ್ ನನ್ನ ಮಗನಿಗೆ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವನಂತೂ ನೀಟಾಗಿ ಕುತ್ಕೊಂಡು ಮಾಡಿಸ್ಕೊತ ಇದ್ದ. ಪೌಡ್ರು ಫುಲ್ ಜಾಸ್ತಿ ಆಗೋಯ್ತು, ಬೈತಾ ಇದ್ದಮ್ಮ ನಿಂಗೆ ಗೊತ್ತಾಗಲ್ಲೇನಮ್ಮ ಅಂತ. ಮತ್ತೆ ಬಫ್ ಅದರೊಳಗಡೆ ಹಾಕಿಟ್ಬಿಟ್ಟಿದ್ರು, ಹಂಗಾಗಿ ಜಾಸ್ತಿ ಮೆತ್ಕೊಂಡ್ಬಿಡ್ತು. ಸೊ ಮೇಕಪ್ ಎಲ್ಲ ಮಾಡ್ತಾಯಿದ್ದೆ, ನೀಟು ಕುತ್ಕೊಂಡು ಮಾಡಿಸ್ಕೊಂಡ. ಅಲ್ಲಿ ನನ್ನ ಮಗನ ಕ್ಲಾಸ್ಮೇಟ್ ಕೌಶಿಕ್ ಅಂತ ಇದ್ದಾನೆ, ಅವ್ನಿಗೆ ವೆಸ್ಟರ್ನ್ ಡ್ಯಾನ್ಸ್ ಇತ್ತು, ಇವನಿಗೆ ಕನ್ನಡ ಡ್ಯಾನ್ಸ್ ಇತ್ತು. ಹಾಗಾಗಿ ಅವ್ನಿಗೂ ಮೇಕಪ್ ಮಾಡಿ ಅಂದರು ಅವ್ರ ಮಮ್ಮಿ, ಅವ್ನಿಗೂ ಮೇಕಪ್ ಮಾಡಿದೆ ಸ್ವಲ್ಪ ಲೈಟಾಗಿ. ಲಿಪ್ಸ್ಟಿಕ್ ಹಾಕ್ಬೇಡ ಮಮ್ಮಿ ಅಂದ, ನಾನು ಸುಮ್ಮನೆ ಲೈಟಾಗಿ ಹಾಕಿದೆ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತ, ರಾಜ್ಕುಮಾರ ಥರ ಕಾಣಿಸ್ತಾವನೆ. ಆಮೇಲೆ ಇಬ್ಬರು ಮಕ್ಕಳದು ಫೋಟೋಸ್ ತೊಗೊಂಡೆ. ಇನ್ನು ಅಷ್ಟರಲ್ಲಿ ನಮ್ಮ ಮಾವ ಬಂದರು. ಇದೇ ಸ್ಕೂಲಲ್ಲಿ ನಮ್ಮ ಮಾವ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ ಇಬ್ಬರು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರನ್ನೂ ರೆಡಿ ಮಾಡಿ ಕಳಿಸ್ದೆ ಅವ್ರವ್ರ ಕ್ಲಾಸ್ ರೂಮ್ಗೆ. ನಾವು ಸ್ಕೂಲಲ್ಲಿದ್ದಾಗ ನಮ್ಮಪ್ಪ ಅಮ್ಮ ಹೇಗೆಲ್ಲ ಮಾಡಿರ್ಬೋದು ಅಂತ ನಾನು ನೆನೆಸ್ಕೊತಾ ಇದ್ದೆ. ಈಗ ನಮ್ಮ ಟರ್ನು, ಟೈಮ್ ಎಷ್ಟು ಬೇಗ ಬದಲಾಗಿದೆ ಅಲ್ವಾ, ಅದನ್ನೇ ಮಾತಾಡ್ತಾ ಇದ್ವಿ. ನೋಡ್ಬೇಕಾದ್ರೆ ಅಮ್ಮವ್ರು ಬಂದು ನೋಡ್ತಾ ಇದ್ರು ಅಲ್ಲ, ಇವಾಗ ನಮ್ಮ ಟರ್ನು, ಒಂಥರ ಎಮೋಷನ್ ಮೂಮೆಂಟು, ಖುಷಿನೂ ಅಷ್ಟೇ. ಹೌದು ಅಲ್ವಾ. ನಾವೆಲ್ಲ ಸ್ಕೂಲಲ್ಲಿದ್ದಾಗ ನಮ್ಮಪ್ಪ ಅಮ್ಮ ನಮ್ಮ ಡ್ಯಾನ್ಸ್ ನೋಡೋದಕ್ಕೆ ಮುಂದೆ ಕೂತ್ಕೊಂಡು ನೋಡ್ತಾಯಿದ್ರು. ಇವತ್ತು ನಾನು ಪೇರೆಂಟಾಗಿ ನನ್ನ ಮಗನ ಡ್ಯಾನ್ಸ್ ನೋಡೋದಕ್ಕೆ ಮುಂದೆ ಕೂತ್ಕೊಂಡು ನೋಡ್ತಾಯಿದ್ದೀನಿ. ಒಂಥರ ಎಮೋಷನ್ ಮೂಮೆಂಟ್ ನನಗೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದೇ ಅವನ ಫಸ್ಟ್ ಸ್ಟೇಜ್ ಡ್ಯಾನ್ಸು. ಅವನಿಗೆ ಗ್ರ್ಯಾಜುಯೇಷನ್ ಕೂಡ ಮಾಡ್ತಾಯಿದ್ರು. ನಾನು ಸಿಕ್ಕಾಪಟ್ಟೆ ಖುಷಿ ಆಯಿತು, ಏನಪ್ಪ ಚಿಕ್ಕ ಮಕ್ಕಳು ಗ್ರ್ಯಾಜುಯೇಷನ್ ಮಾಡ್ತಾಯಿದ್ದಾರೆ ಅಂತ. ಸೊ UKG ಮುಗಿಸಿ ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾನೆ ನೆಕ್ಸ್ಟ್ ಅಂತ ಒಂದು ಗ್ರ್ಯಾಜುಯೇಷನ್ ಮಾಡಿದರು. ನಮ್ಮ ಕಾಲದಲ್ಲಿ ಈ ಥರ ಎಲ್ಲ LKG UKGಗೆಲ್ಲ ಗ್ರ್ಯಾಜುಯೇಷನ್ ಮಾಡಿಲ್ಲ. ನಮಗೇನಿದ್ರು 10th ಒಂದೇ ಸಲ ಗ್ರ್ಯಾಜುಯೇಷನ್ ಮಾಡಿದ್ದು, ಆಮೇಲೆ ಕಾಲೇಜು ಡಿಗ್ರಿಲಷ್ಟೇ. ಸೊ ಇದೊಂಥರ ಖುಷಿ ಆಯಿತು ನನಗೆ. ಅಮ್ಮ ಆಗಿ ನಾನು ತುಂಬಾ ಹೆಮ್ಮೆ ಪಟ್ಟೆ, ಎಷ್ಟು ಬೇಗ ನನ್ನ ಮಗ ದೊಡ್ಡವನಾಗ್ತಾ ಇದ್ದಾನೆ ಅಂತ. ಸ್ಕೂಲ್ ಪ್ರಿನ್ಸಿಪಲು, ಚೀಫ್ ಗೆಸ್ಟು ಎಲ್ಲರೂ ಬಂದರು. ಸೊ ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಯಿತು. Congratulations dear students. Thank you. Once again, congratulations to all the little graduates. Well done and best of luck for all the lives ahead. ಇದು ಸ್ಕೂಲಿನ ವಿದ್ಯಾ ಗಣಪತಿ. ಆಮೇಲೆ ವೆಲ್ಕಮ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಪಿಂಕು ಮತ್ತು ರಾಯಲ್ ಬ್ಲೂ ಕಾಂಬಿನೇಷನಲ್ಲಿದ್ದರು ಹೆಣ್ಮಕ್ಳು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲರೂ. ನನಗಿದನ್ನೆಲ್ಲ ನೋಡ್ತಾ ಇದ್ದರೆ ನನ್ನ ಸ್ಕೂಲ್ ಡೇಸ್ ನನಗೆ ತುಂಬಾ ನೆನಪಾಯಿತು. ನನ್ನ ಮೈದನ ಮಗಳು ನೋಡಿ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಇವಳ್ದಾದ್ಮೇಲೆ ನನ್ನ ಮಗ ಡ್ಯಾನ್ಸ್ ಮಾಡಿದ್ದಾನೆ ನೋಡಿ. ಹೆಂಗೆ ಡ್ಯಾನ್ಸ್ ಮಾಡಿದ್ದಾನೆ ನನ್ನ ಮಗ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದು LED ಸ್ಕ್ರೀನು, ಸಿಕ್ಕಾಬಟ್ಟೆ ಜನ ತುಂಬಿದ್ರು. ಮಕ್ಳದ್ದು ಡ್ಯಾನ್ಸ್ ಆದಮೇಲೆ ಚಳಿ ಇತ್ತು ಅಂತ ನಾವು ಹೊಟ್ಬಿಟ್ವಿ ಮನೆಗೆ ಬಂದಾದಮೇಲೆ ಮಕ್ಳಿಗೆ ದೃಷ್ಟಿ ತೆಗೆದ್ರು. ನಮ್ಮ ಅತ್ತೆ ದೃಷ್ಟಿ ತೆಗಿತಾಯಿದ್ರೆ ನನ್ನ ಮಗ, ಏನಮ್ಮ ನೀನು ಇದನ್ನು ವೀಡಿಯೋ ಮಾಡ್ತೀಯ ಹೋಗಮ್ಮ ಅಂತ ಬೈತಾ ಇದ್ದ ನನ್ನ. ದೃಷ್ಟಿ ವೀಡಿಯೋ ತೆಗಿಬೇಡ ಅಮ್ಮ ಅಂತ. ಎಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಹೊರಟೆ. ಹುಷಾರು, ಆಟ ಮಾಡಬಾರ್ದು. ಮತ್ತೆ ಇನ್ನೊಂದು ವಾರ ಬರ್ತೀನಿ ಆಯಿತಾ, ಅಳಬಾರ್ದು. ಬಾಯ್ ಹೇಳು, ಬಾಯ್. ಐ ಲವ್ ಯು ಹೇಳು, ಐ ಲವ್ ಯು ಹೇಳು, ಐ ಲವ್ ಯು. ಹುಷಾರು. ಬಿಟ್ಟು ಬರ್ತಾಯಿದ್ದೀನಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಸ್ವಲ್ಪ ಅತ್ತೆ ಅವ್ನು ನೆನೆಸ್ಕೊಂಡು, ಏನೂ ಮಾಡೋಕ್ಕಾಗಲ್ಲ, ಕೆಲಸ ನಾವು ದುಡಿಲೇಬೇಕು. ಅವ್ರು ಚೆನ್ನಾಗಿರ್ಬೇಕಂದ್ರೆ ನಾವು ಇವಾಗ ಕಷ್ಟಪಡಲೇಬೇಕು. ನನ್ನ ಮೈದ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ದೆ. ನಮ್ಮ ಅತ್ತೆ ದೋಸೆ ಮಾಡಿಕೊಟ್ಟಿದ್ರು ಮಧ್ಯಾಹ್ನ ತಿನ್ಕೊ ಅಂತ. 25th ಈವ್ನಿಂಗು ನಾನು ಬಂದೆ ಬೆಂಗಳೂರಿಗೆ. ಜಾಲಹಳ್ಳಿ ಕ್ರಾಸಿಗೆ ಹಸ್ಬೆಂಡ್ ಬಂದಿದ್ದರು, ಅವ್ರಿಗೆ ಅಲ್ಲೇ ವಿಶ್ ಮಾಡಿದೆ ಹ್ಯಾಪಿ ಬರ್ಡೇ ಅಂತ. ಮನೆಗೆ ಬಂದು ಒಂದು ಸಣ್ಣ ಕೇಕ್ ತೊಗೊಂಬಂದು ಅವರಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಿದೆ. ನೋಡಿ ಇದೆ ಬರ್ಡೇ ಕೇಕು. ಈ ವರ್ಷ ಸ್ಪೆಷಲ್ ಬರ್ಡೇ ನನ್ನ ಹಸ್ಬೆಂಡಿಗೆ, ಯಾಕಂದರೆ ನಾನೇ ಕಷ್ಟಪಟ್ಟು ದುಡ್ದು ಅವ್ರಿಗೊಂದು ಚಿನ್ನದ ರಿಂಗ್ನ ಗಿಫ್ಟ್ ಮಾಡಿದೆ. ಅವ್ರು ಸಿಕ್ಕಾಬಟ್ಟೆ ಖುಷಿಪಟ್ಟರು. ನಾವು ದುಡ್ದು ಹಸ್ಬೆಂಡಿಗೆ ಏನಾರ ಒಂದು ಸಣ್ಣದು ಕೊಟ್ಟರೆ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಅಲ್ವಾ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.